ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಶಾಸಕ ಮುನಿರತ್ನ ಅವರು ಗಲಾಟೆ ಮಾಡೋದಕ್ಕೆ ಅಂತಾನೆ ಬಂದಿದ್ರು. ಸ್ಥಳೀಯ ಶಾಸಕರಿಗೆ ತಾಳ್ಮೆ ಇರಲಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕಿಡಿಕಾರಿದ್ದಾರೆ. ಇನ್ನು ಮುಂದೆ ನೀವೇ ನೋಡ್ಕೊಳ್ಬೇಕು ಅಂತ ಡಿಕೆಶಿ ತಿರುಗೇಟ್ಕೊಟ್ಟಿದ್ದಾರೆ. ಇನ್ನು ಮೇಲೆ ಏನಿದೆ ಅದನ್ನ ನೀವೇ ನೋಡ್ಕೊಳ್ಬೇಕು ಅಂತ ಡಿಕೆ ಶಿವಕುಮಾರ್ ತಿರುಗೇಟ್ಕೊಟ್ಟಿದ್ದಾರೆ. ಗಲಾಟೆ ಮಾಡೋದಕ್ಕೆ ಅಂತಾನೆ ಶಾಸಕ ಮುನಿರತ್ನ ಅವರು ಬಂದಿದ್ರು. ಜೊತೆಗೆ ಸ್ಥಳೀಯ ಶಾಸಕರಿಗೆ ತಾಳ್ಮೆ ಇರಲಿಲ್ಲ ಅಂತ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಹೀಗಾಗಿ ಇನ್ನು ಮುಂದೆ ನಿಮ್ಮ ಕ್ಷೇತ್ರ ನೀವೇ ನೋಡ್ಕೊಳ್ಬೇಕು ಅಂತ ಮಾತನಾಡಿದ್ದಾರೆ. ಅವ್ರಿಗೆ ರಾಜಕಾರಣ ಮಾಡ್ಬೇಕು ನೋಡಿ. ಪಾಪ RSS ಸಂಸ್ಥೆಗೆ ಅಗೌರವ ತರುವಂಥ ಕೆಲಸ. ಇಲ್ಲಿ RSSಗೂ ಇದಕ್ಕೆ ಏನು ಸಂಬಂಧ? ಆ ಟೊಪ್ಪಿ ಹಾಕೊಂಡು, ಆ ಪ್ಯಾಂಟ್ ಹಾಕೊಂಡು ಅವ್ರದ್ದೇ ಆದಂಥ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನಗಲ್ಲ ಅವಮಾನ, ಆ ಸಂಸ್ಥೆಗೆ ಅವಮಾನ. ಆ ಸಂಸ್ಥೆ ಇತಿಹಾಸ ಇದೆ. ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡ್ಬೋದಾಯಿತು. ಈಗ ನೋಡಿ, ಎಲ್ಲ ಪೊಲೀಸವರು, ಜನ, ನಾಗರಿಕರೇ ಅವ್ರಿಗೆ ಓಡಿಸ್ತಾ ಇದ್ರು. ನಾವ್ಯಾರೋ ಅದಕ್ಕೆ ಮುಟ್ಟಕ್ಕೆ ಹೋಗ್ತಾ ಇಲ್ಲ. ಅಷ್ಟು ಜನಕ್ಕೆ ರೋಷ ಆಗ್ಬಿಟ್ಟಿದೆ. ಇಲ್ಲಿ ಬಿಡಿ, ಅದನ್ನೇನಾರು ಕನಕಪುರದಿಂದ ರಾಮನಗರದಿಂದ ರೌಡಿಗಳನ್ನ ಕರ್ಕೊಂಡ್ಬಂದು ಓಡಿಸಿದ್ದಾರೆ ಅಂತ ಹೇಳಿ. ನೋಡ್ರಿ, ನಾನು ಯಾರಿಂದನೂ ಇದೆಲ್ಲ ಬೆಂಗಳೂರು ಇಲ್ಲಿರೋರ್ನೆಲ್ಲ ನೀವೇ ನೋಡಿದ್ದೀರಾ. ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ವಿ. ಇದು ಯಾವುದು ಗೌರ್ಮೆಂಟು ಶಿಲಾನ್ಯಾಸ ಮಾಡೋಂಥ ಕಾರ್ಯಕ್ರಮ ಅಲ್ಲ. ದಿಸ್ ಇಸ್ ನಾಟ್ ಎ ಶಿಲಾನ್ಯಾಸ ಮಾಡೋದು. ಇದು ಗ್ರೀವೆನ್ಸಸ್. ಒಬ್ಬ ಚೀಫ್ ಮಿನಿಸ್ಟ್ರು ಹೋಗ್ತಾರೆ, ಡೆಪ್ಟಿ CM ಹೋಗ್ತಾರೆ, ನೋಡ್ತಾರೆ, ರಸ್ತೆ ಇರ್ತದೆ. ಗ್ರೀವೆನ್ಸಸ್ಗೆ ಯಾರು ಬೇಕಾದ್ರೂ ಬರ್ಬೋದು. ಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ. ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ರಿ ನೀವು, ಅಲ್ಲಿ ಇರ್ಷಾದ್ ಬಂದಿದ್ರು, ಬೇರೆಯವ್ರು ಬಂದಿದ್ರು. ಅವರೆಲ್ಲ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಅವ್ರು ನೋವು ಹೇಳ್ಕೊಂಡು ಮಾತಾಡಿದ್ರ. ಪಬ್ಲಿಕ್ ಮಾತಾಡೋಕ್ಕೆ ಬಿಟ್ಟರು. ಅಸೆಂಬ್ಲಿಲಿ ಇದೆ ಚಾನ್ಸು. ನಿನ್ನೆ GPA ಮೀಟಿಂಗ್ ಇತ್ತು, ಅಲ್ಲಿ ಚಾನ್ಸ್ ಇತ್ತು. ಅಲ್ಲಿ ಬಂದು ಏನು ಬೇಕೋ ಪಾಪ ಅವರ ದುಃಖ, ದುಮಾನ, ನೋವು, ಸಂತೋಷ ಎಲ್ಲ ವ್ಯಕ್ತಪಡಿಸ್ಬೋದಾಯ್ತು. ಅದಕ್ಕೆ ಬರಲಿಲ್ಲ. ಇಲ್ಲಿ ಸ್ವಲ್ಪ ಪಬ್ಲಿಸಿಟಿ ಬೇಕು, ನೀವು ಪಬ್ಲಿಸಿಟಿ ಕೊಡ್ತೀರಿ ಅಂತ ಹೇಳಿ ಪಾಪ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಸೋಲಿಸಿದ ಕಾರಣಕ್ಕಾಗಿ ಅವರು ಒಂದು ಆರೋಪ ಮಾಡಿದ್ದು, ಅವರನ್ನ ಹೊಡೆಸೋಕೆ ಕನಕಪುರದಿಂದ ರಾಮನಗರದಿಂದ ಕರೆಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸರ್. ಮತ್ತೆ ಆದ್ಮೇಲೆ ಇದು ರೇಪ್ ಕೇಸ್ಗಳು, ಸುಳ್ಳು ರೇಪ್ ಕೇಸ್ಗಳು ಹಾಕ್ತಿದ್ದಾರೆ ಅಂತ ಪೋಕ್ಸೋ ಕೇಸ್ ಸರ್ಕಾರನೇ ರೆಡಿ ಮಾಡ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಅದು ಡಿಕೆ ಶಿವಕುಮಾರ್ ಅವರನ್ನ ಸೋಲಿಸಿದ ನಂತರದಲ್ಲಿ ಅಂತ. ಹೌದಾ? ಅಚ್ಚಾ, ಭಾಳ ಸಂತೋಷ. ಅವ್ರಿಗೆ ಆ ಭಾವನೆ ಇತ್ತು ಅಂತಂದರೆ ಅದಕ್ಕೆಲ್ಲ ಏಜೆನ್ಸಿಗಳಿದೆ. ಏಜೆನ್ಸಿಗೆ ಏನು ಬೇಕೋ ಫೈಲ್ ಮಾಡಿ ನೋಡಿ. ಪಾಪ ಅವ್ರಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ LN ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. LN ಸ್ವಾಮಿ, JP ಪಾರ್ಕ್ ಬಳಿಯಲ್ಲಿ ಇವತ್ತು ಭಾರಿ ಹೈ ಡ್ರಾಮಾನೇ ನಡೆದು ಹೋಯಿತು. ಶಾಸಕ ಮುನಿರತ್ನ, DCM DK ಶಿವಕುಮಾರ್ ನಡುವೆ ಒಂದು ರೀತಿ ಭಾರಿ ಹೈ ಡ್ರಾಮಾಕ್ಕೆ ಕಾರಣ ಆಯಿತು ಕಾರ್ಯಕ್ರಮ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಇವತ್ತು ಸರ್ಕಾರ ಒಂದು ಕಾರ್ಯಕ್ರಮ ಇತ್ತು. ಅಂದ್ರೆ ಸರ್ಕಾರ ಬೆಂಗಳೂರಿನಲ್ಲಿ ಇರುವಂತಹ ಸಮಸ್ಯೆಗಳನ್ನ ಆಲಿಸಲು ಖುದ್ದು DCM DK ಶಿವಕುಮಾರ್ ಜನರ ಬಳಿ ಹೋಗ್ತಾ ಇರೋಂಥದ್ದು. ಇವತ್ತು ವಿಶೇಷವಾಗಿ JP ಪಾರ್ಕ್ ನಲ್ಲಿ ಸರ್ಕಾರದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಅದೇ ಸಮಯದಲ್ಲೇ ಜನರನ್ನ ಮಾತಾಡಿಸುವಂತ, ಸ್ಥಳೀಯರನ್ನ ಮಾತಾಡಿಸುವಂತ ಸಮಯದಲ್ಲೇ ಸ್ಥಳೀಯ ಶಾಸಕರಾದಂತ ಮುನಿರತ್ನ ಅವರು ಕೂಡ ಅಲ್ಲಿಗೆ ಎಂಟ್ರಿ ಆಗ್ತಾರೆ JP ಪಾರ್ಕ್ಗೆ. ಅಲ್ಲಿ ಗಣವೇಶವನ್ನು ಧರಿಸಿ ಇವತ್ತು ಪಾರ್ಕ್ ಅಲ್ಲಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಮುನಿರತ್ನ ಅವರು ಪಕ್ಕದಲ್ಲಿದ್ರು ಕೂಡ DCM ಅವರನ್ನ ಮಾತಾಡಿಸುವಂತ ಯಾವುದೇ ಒಂದು ವಿಚಾರಕ್ಕೆ ಮುಂದಾಗೋದಿಲ್ಲ. ಇದು ಇಬ್ಬರು ನಾಯಕರ ಒಂದು ನಡುವೆ ಹಳೆ ಒಂದು ಮುನಿಸು ಕೂಡ ಇವತ್ತಿನ JP ಪಾರ್ಕ್ ನಲ್ಲಿ ನಡೆದಿರುವಂತದ್ದು. ಈ ಹಿಂದೆ ಕೂಡ ಸಾಕಷ್ಟು ವಿಚಾರಗಳಲ್ಲಿ DCM DK ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ನನ್ನನ್ನ ರಾಜಕೀಯವಾಗಿ ಮುಗಿಸುವ ಎಲ್ಲ ಕೆಲಸಗಳನ್ನ DCM DK ಶಿವಕುಮಾರ್ ಹಾಗೂ ಅವರ ಸಹೋದರ ಮಾಡ್ತಾ ಇದೆ ಎಂಬ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಆದ್ರೆ ಇವತ್ತು ಸಹ JP ಪಾರ್ಕ್ ನಲ್ಲಿ ಇಬ್ಬರ ನಡುವೆ ಒಂದು ದೊಡ್ಡ ಹೈ ಡ್ರಾಮವೇ ನಡೆದಿರುವಂತದ್ದು. ಒಂದು ಸಭೆಯನ್ನ ನಡೀತಾ ಇರುತ್ತೆ. ಆ ಸಭೆ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಮುನಿರತ್ನ ಅವರು ಕೂಡ ಕೂತಿರ್ತಾರೆ. ಆವಾಗ DCM ಕೂಡ ಮುನಿರತ್ನ ಅವರನ್ನ ಸಮರ್ಪಕವಾಗಿ ಮಾತನಾಡಿಸೋದಿಲ್ಲ. ಆದ್ರೂ ಕೂಡ ಮತ್ತೆ ಆ ವಿಚಾರಕ್ಕೆ ಮತ್ತೆ ಇಬ್ಬರು ನಾಯಕರಲ್ಲೂ ಕೂಡ ಹೆಚ್ಚಿನ ಒಂದು ಜಟಾಪಟಿನೂ ಕೂಡ ಶುರುವಾಗಿರುವಂತದ್ದು. ಅಂದ್ರೆ ಕರಿ ಟೋಪಿ ಬಾಯ್ಲಿ ಅಂತ ಕರೆದಂತ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರ ಆ ಒಂದು ಪದ ಉಪಯೋಗಕ್ಕೆ ಮುನಿರತ್ನ ಅವರು ಸಾಕಷ್ಟು ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾರೆ.
ಜೊತೆಗೆ ಇಬ್ಬರ ನಡುವೆ ಕೂಡ ಒಂದು ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಅಂದ್ರೆ ಅವರು ಮಾತನಾಡೋದಕ್ಕೆ ಮೈಕ್ ಕೊಡೋದಿಲ್ಲ DCM DK ಶಿವಕುಮಾರ್. ಆಗ ಇವರು ಬೈಕ್ ಅನ್ನ ಪಡೆದುಕೊಂಡು ನಂತರ ಮಾತಾಡ್ತಾರೆ. ಈ ವಿಚಾರದಲ್ಲಿ ಇಬ್ಬರು ನಾಯಕರ DCM ಹಾಗೂ ಶಾಸಕ ಮುನಿರತ್ನ ಅವರ ನಡುವೆ ಸಾಕಷ್ಟು ಜಟಾಪಟಿ, ಐಡ್ರಾಮಾ ಹಾಗೂ ಮಾತಿನ ಚಕಮಕಿಗಳು ಕೂಡ ನಡೆಯಿತು. ಇದಕ್ಕೆ ಅಲ್ಲಿದ್ದವರು ಕೂಡ ಸಾಕ್ಷಿಯಾಗಿದ್ರು. ಅಂದ್ರೆ ನಾನು ಮುನಿರತ್ನವರು ಹೇಳ್ತಾ ಇರೋದು ಪ್ರಮುಖವಾಗಿ, ನಾನು ಸ್ಥಳೀಯ ಶಾಸಕನಿದ್ದೇನೆ, ನನಗೆ ಆಹ್ವಾನ ಕೊಟ್ಟಿಲ್ಲ, ಜೊತೆಗೆ ಜನರ ಸಮಸ್ಯೆಗಳನ್ನ ಆಲಿಸುವಂತ ಸಂದರ್ಭದಲ್ಲಿ DCM DK ಶಿವಕುಮಾರ್ ನನಗೆ ಆಹ್ವಾನ ಕೊಡ್ಬೋದಿತ್ತು, ಆದ್ರೂ ಕೂಡ ನಾನು ಅಲ್ಲಿ ಹೋಗಿದ್ದೆ, ಸೌಜನ್ಯಕ್ಕಾದ್ರೂ ನನ್ನ ಮಾತಾಡಿಸ್ಬೋದಿತ್ತು, ಅದನ್ನು ಮಾತಾಡಿಸಿಲ್ಲ. ಅವರು ಮಾತಾಡಿಸಿದ್ರೆ ನಾನು ಎಲ್ಲಾ ವಿಚಾರಗಳನ್ನು ನಾನು ಮನ್ನಿಸ್ತಾ ಇದ್ದೆ ಎಂಬ ವಿಚಾರವನ್ನ ಹೊರಗಾಕಿರೋಂಥದ್ದು. ಜೊತೆಗೆ DCM DK ಶಿವಕುಮಾರ್ ಕೂಡ ಮುನಿರತ್ನ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಇಂಥ ವ್ಯಕ್ತಿಯನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಆರ್ ನಗರ ಸ್ಥಳೀಯರು, ಜನರು, ವಿಧಾನಸಭಾ ಕ್ಷೇತ್ರದ ಜನರು. ಮುಂದೆ ಜನರೇ ಅವ್ರಿಗೆ ಉತ್ತರ ಕೊಡಬೇಕು, ಜನರೇ ಅವ್ರಿಗೆ ತಿರುಗೇಟು ಕೊಡಬೇಕು. ಹಾಗಾಗಿ ಇಂಥ ಶಾಸಕರನ್ನ ಯಾಕೆ ಆಯ್ಕೆ ಮಾಡಿದ್ರು ಎಂಬ ಪ್ರಶ್ನೆಗಳನ್ನ ಮಾಡಿರುವಂತದ್ದು. ಒಟ್ನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಸಕ ಮುನಿರತ್ನ ವರ್ಸಸ್ DCM DK ಶಿವಕುಮಾರ್ ಒಂದು ಜಟಾಪಟಿ ಹಾಗೂ ವಾಕ್ಸಮರ ಸಾಕಷ್ಟು ಒಂದು ಐಡ್ರಾಮಾದಿಂದನೇ ಕೂಡಿತ್ತು. ಸಂತೋಷ್, ಧನ್ಯವಾದಗಳು LN ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ. ಹೊಸ ಕರಿ ಟೊಪ್ಪಿ ಹಾಕು. ಆಮೇಲೆ ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ, ಎಲ್ಲರ ಜೊತೆಯಲ್ಲಿ.